ಅಲ್ಲ, ಅದ್ರ ಬಗ್ಗೆ ನಾನು ಖಾದರ್ ಅವ್ರ ಬಗ್ಗೆ ನನಗೆ ವಿಶೇಷವಾದಂಥ ಗೌರವ ಇದೆ. ಯಾಕೆಂದ್ರೆ ಅವರು ಕೆಲವು ಟೈಮಲ್ಲಿ ಮೊನ್ನೆ 260 ಪ್ರಶ್ನೆಗೆ ಇವತ್ತು 70 ಕೊಟ್ಟರು ಅಂತೇಳಿ ಹೊರಗಡೆ ಹೋದ್ರೆ ಯಾರು ಸ್ಪೀಕರ್ ಆ ಥರ ಹೋಗ್ತಾರೆ. ಇವತ್ತು ನಮ್ಮ ಅಶೋಕಣ್ಣು ಹೋಗ್ಲಿದ್ರು, ನಿಮ್ಮನ್ನ ಅಶೋಕ್ ನಾರಾಯಣ ಹೋಗ್ಲಿದ್ರು, ಸುನೀಲ್ ಅವರು ಹೋಗ್ಲಿದ್ರು. ನೀವು ಇಂಪಾರ್ಷಿಯಲ್ ಮಾಡ್ತಾಯಿರಿ. ಅದ್ರ ಬಗ್ಗೆ ನಿಮ್ಮ ಬಗ್ಗೆ ನಾವೇನಾದ್ರು ಸಣ್ಣದಾಗಿ ಮಾತಾಡಿದರೆ ದೇವರು ಒಳ್ಳೇದು ಮಾಡಲ್ಲ. ಯಾಕೆಂದ್ರೆ ಆದರೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ ಸರ್, ಅದನ್ನು ತಡೆ ಹಿಡೀರಿ ಅಂತ ನೀವು ಕೈ ಮುಗಿದು ಕೇಳ್ತೀನಿ. ನಾನು ಹೇಳೋದು, ಈ ರಾಜ್ಯದಲ್ಲಿ ಇವತ್ತು ಕೃಷಿಗೆ ಏನು ಕೊಡ್ತಾ ಇದ್ದೀರಿ? 60%. ಈಗ ಅಸಿಸ್ಟೆಂಟ್ ಡೈರೆಕ್ಟ್ರೇ ಇವತ್ತು ಕಸ ಗುಡಿಸ್ತವ್ರೆ, ತೋಟಗಾರಿಕೆ ಇಲಾಖೆ ಕಸ ಗುಡಿಸ್ತವ್ರೆ. ಇವನ್ನೆಲ್ಲ ಫಿಲಪ್ ಮಾಡೋಕ್ಕಾರು ನಿಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಡೈರೆಕ್ಷನ್ ಕೊಡಿ. ಮೊನ್ನೆ ಸಭಾಧ್ಯಕ್ಷರೇ, ಆಮೇಲೆ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರುಗಳು ಅವ್ರ ಹೆಂಡತಿ ಮಾಂಗಲ್ಯ ಎಲ್ಲ ಮಾರ್ತಾವ್ರಿ. PWD ಇರಬೇಕು ಅಥವಾ ನೀರಾವರಿ ಇಲಾಖೆಯಲ್ಲಿರ್ಬೋದು, ಆ ಮಾಂಗಲ್ಯ ಉಳಿಸ್ಕೊಡಿ ಸರ್. ಆ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರು ಈ ವಿಷಯ ತಗೋತೇವೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಈಗಾಗಲೇ 50% ಕಾಂಟ್ರಾಕ್ಟ್ರುಗಳೆಲ್ಲ ಇವತ್ತು ಅವ್ರ ಹೆಂಡತಿ ಮಾಂಗಲ್ಯ ಇವತ್ತು ಅದು ಒಂದೇನೈತೆ, ಅವರು ವಿಷಯ ತಗೊಳ್ಳೋಕೆ ಒಂದು ಗ್ಯಾರಂಟಿ ಮಾಡಬೇಕೈತೆ. ನೀವು ಅದೊಂದು ಸರ್ಕಾರ ಹೇಳ್ಬಿಡಿ, ನಾವು ಗ್ಯಾರಂಟಿ ಕಾಂಟ್ರಾಕ್ಟ್ರಿ ಬಿಲ್ ಕೊಡಲ್ಲ, ನೆಕ್ಸ್ಟ್ 28 ಆದರೂ ಸಂತೋಷ. ದಯಮಾಡಿ ಮಾನ್ಯ ಸಭಾಧ್ಯಕ್ಷರೇ, ನಾನು ಯಾಕೆಂದರೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ನಾನು ಹೇಳೋದು, ಕಾಂಟ್ರಾಕ್ಟ್ರು ಗುತ್ತಿಗೆದಾರದ್ದು ಸೀನಿಯಾರಿಟಿ ಮೇಲೆ ಯಾರು ಬಡವರು ಇರ್ತಾರೆ ಅವ್ರಿಗೆ ಕೊಡಿ. ನೀರಾವರಿ ಇಲಾಖೆ ಇರ್ಬೋದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಇದನ್ನೆಲ್ಲ. ಆಮೇಲೆ ಜಿಲ್ಲಾ ಪಂಚಾಯತಿ ಒಂದು 2 ಹೇಳಲೇಬೇಕಾಗುತ್ತೆ. ಖರ್ಗೆಯರಿದ್ದಾರೆ ಪಾಪ, ಖರ್ಗೆಯರು ಪ್ರಿಯಾಂಕಾ ಖರ್ಗೆಯರು ನೇರ ನುಡಿ ಏನಾದ್ರು ಮಾತಾಡಿದರೆ ಅದನ್ನು ಏನು ಮಾಡಬೇಕು ಅಂತ ಕೇಳೋಕ್ಕಾರು ಕೇಳ್ತಾರೆ. ಮೊನ್ನೆ 10 ಕೋಟಿ ರೂಪಾಯಿ ಬಿಲ್ಲಿತ್ತು, 10 ಬಿಡುಗಾಸಿಲ್ದಲೇ ಅವರು LOC ಕೊಟ್ಟರು ಮೊನ್ನೆ ಬಡವರಿಗೆ. ಸಣ್ಣ ಪುಟ್ಟ ನನಗೇನಿಲ್ಲ, ಅದೇನಾದ್ರು ಇದ್ದರೆ ಬೇರೆ ಇಲಾಖೆ ಎಲ್ಲರೂ 1,20,00,000 ಲಂಚ ಕೊಡಬೇಕಾಯ್ತು. 5 ಪೈಸೆ ದುಡ್ಡಿಲ್ದಲೇ ಕೊಡೋವಂಥ ಮಂತ್ರಿನೂ ಇದ್ದಾರೆ ಪ್ರಿಯಾಂಕಾ ಖರ್ಗೆ. ನಾನು ಅಪ್ರಿಷಿಯೇಟ್ ಮಾಡಬೇಕಾಯ್ತು. ಹಿಂದೊಂದೆಲ್ಲ ಮುಂದೊಂದು ಹೇಳೋದಲ್ಲ. ಈಗ ನಮ್ಮ ಪ್ರವಾಸೋದ್ಯಮ ಮಂತ್ರಿಗಳಿದ್ದಾರೆ, ಅವ್ರು ನಮ್ಮ ಬಗ್ಗೆ ಕುಡಿಯೋ ನೀರು ಕೊಟ್ಟರು. ಪಾಟೀಲ್ರು ನನಗೆ ವಿಧಾನಸಭಾ ಕ್ಷೇತ್ರದ್ದು ಕುಡಿಯೋ ನೀರೆಲ್ಲ ಮಾಡಿಕೊಟ್ಟಿದ್ದಾರೆ. ಒಂದು 60 ಲಕ್ಷ ದುಡ್ಡು ಕೊಡಿ ಅಂದ್ರೆ ಕೊಡ್ತಾರೆ. ಕೆಲಸ ಮಾಡ್ತೀವಿ, ಯಾರು ಕೆಲಸ ಮಾಡುದಿಲ್ಲ ಅಂತೇಳಿ ಈಗ ಯಾರು ಎಲ್ಲರೂ ಕರೆಕ್ಟ್ ಇದ್ದಾರೆ. ಹೇಳಿದ್ದೀನಿ, ಸವಿಸ್ತಾರವಾಗಿ ಹೇಳಿದ್ದೀನಿ.